पराशरं मुनिवरं कृतपूर्वात्मकक्रियां मैत्रेयः परिपप्रच्छ प्रणिपत्याभिवाद्य च स्वस्त्यस्तु सतां हरिः ओम् ತ್ರಿಕೃತ್ವಃ ಮೂರು ಆಹುತಿಗಳನ್ನು ನೀಡುವಂಥದ್ದನ್ನ ನಾವು ನೋಡಿದ್ವಿ. ಒಂದು ಸೋಮಾಯ ಪಿತೃಮತೆ, ಇನ್ನು ಅಗ್ನೇಯ ಕವ್ಯವಾಹನಾಯ, ಇನ್ನೊಂದು ವೈವಸ್ವತಾಯ ಅಂತ ಹೀಗೆ ಮೂರು ಆಹುತಿಗಳನ್ನ ಅಗ್ನಿಯಲ್ಲಿ ಆಹುತಿ ಕೊಟ್ಟು ಹುತಾವಶಿಷ್ಟಂ ಅಲ್ಪಾನ್ನಂ, ಹುತ ಮಾಡಿದ ಮೇಲೆ ಉಳಿದ ಸ್ವಲ್ಪ ಪದಾರ್ಥವನ್ನು ಅಂದ್ರೆ ಆ ಯಜ್ಞಶೇಷವನ್ನು ವಿಪ್ರರಿಗೆ ಬಡಿಸಿ ಉಳಿದ ಪಾತ್ರೆಗೆ ಅದನ್ನ ಸೇರಿಸಬೇಕು. ತಥೋನ್ನಂ ಮೃಷ್ಟಮತ್ಯರ್ಥಂ ಅಭೀಷ್ಟಮತಿ ಸಂಸ್ಕೃತಂ ದತ್ವಾ ಜುಷಧ್ವಮಿಚ್ಛಾತೋ ವಾಚ್ಯಂ ಏತದ್ ಅನಿಷ್ಠುರಂ. ಉಳಿದ ಪದಾರ್ಥವನ್ನ ಅನ್ನಶೇಷ ಕಿಂಕ್ರಿಯತಾಂ ಅನ್ನುವಾಗ ಇಷ್ಟೈ ಸಹ ಭುಜ್ಯತಾಂ ಅಂತ ಆ ವಿಪ್ರರು ಹೇಳ್ತಾರೆ. ಆಗ ಬಂಧು ಬಾಂಧವರ ಜೊತೆಗೆ ಮುಖ್ಯವಾಗಿ ಈ ಶ್ರಾದ್ದಕ್ಕೆ ಯಾರೆಲ್ಲ ಅರ್ಹರೋ ಅಂಥವರನ್ನ ಸೇರಿಸಿಕೊಂಡು ಭೋಕ್ತವ್ಯಂ ತೈಶ್ಚ ತಚ್ಚಿತ್ತೈಹಿ ಮೌನಿಭಿಹಿ ಸುಸುಖೈ ಸುಖಂ, ಮುಂದೆ ಅದು ಅವರ ಜೊತೆಗೆ ಸೇರಿ ಪ್ರಸಾದವನ್ನ ಮುಂದೆ ಸ್ವೀಕಾರ ಮಾಡಬೇಕಾದದ್ದು. ಈಗ ಅಂದ್ರೆ ಒಟ್ಟು ಇಡೀ ಕಾರ್ಯಕ್ರಮದಲ್ಲಿ ತ್ವರೆ ಇರಬಾರ್ದು, ಕೊಡುವಾಗ ಲೋಭ ಇರಬಾರ್ದು, ಯಾವುದಕ್ಕೂ ಘಟನೆಗಳಿಗೆ ಸಿಟ್ಟು ಮಾಡಿಕೊಳ್ಬಾರ್ದು, ಅತ್ಯಂತ ಭಕ್ತಿ ಇರಬೇಕು. ಇಷ್ಟು ಮಾಡ್ತಾ ಸಿದ್ಧತೆಯನ್ನ ಮಾಡಿಕೊಂಡು ರಕ್ಷೋಗ್ನ ಸೂಕ್ತವನ್ನ ಪಠನ ಮಾಡಿ ಭೂಮೇರಾಸ್ತರಣಂ ತಿಲೈಹಿ, ಆ ದರ್ಭೆಯನ್ನ ಬಿಡಿಸಿ ಅದರ ಮೇಲೆ ಎಳ್ಳನ್ನ ಹಾಕಿ ಕೃತ್ವಾ ಧ್ಯೇಯ ಸ್ವಪಿತರಃ ತಯೇವ ದ್ವಿಜಸತ್ತಮಾಹ, ಆ ನಾವು ಬಡಿಸಿ ಯಾರಿಗೆ ಊಟ ಮಾಡಿಸ್ತಾ ಇದ್ದೇವೋ ಅವರಲ್ಲಿ ಪಿತೃದೇವತೆಗಳನ್ನ ಚಿಂತಿಸಿ, ಅಂದ್ರೆ ಅವರಲ್ಲಿ ನಿಂತು ನಾವು ಕೊಡುವ ಪದಾರ್ಥವನ್ನ ಸ್ವೀಕಾರ ಮಾಡುತ್ತಿದ್ದಾರೆ ಅಂತ ಭಾವಿಸಿ ಅವರನ್ನ ಅತ್ಯಂತ ಶ್ರದ್ಧೆಯಿಂದ ನೆನಪಿಸಿಕೊಳ್ಬೇಕು, ಪ್ರತೀಕವಾಗಿ ಅವರನ್ನ ಪ್ರಾರ್ಥಿಸಬೇಕು ಅನ್ನುವ ಮಾತು ಬಂದಿತ್ತು. ಮುಂದೆ ಹೋಗೋಣ. ಮಮ ತೃಪ್ತಿಂ ಪ್ರಯಾಂತ್ವದ್ಯ ವಿಪ್ರದೇಹೇಶು ಸಂಸ್ಥಿತಾಃ ಪಿತಾ ಪಿತಾಮಹಶ್ಚೈವ ತಥೈವ ಪ್ರಪಿತಾಮಹಃ ಮಮ ತೃಪ್ತಿಂ ಪ್ರಯಾಂತ್ವದ್ಯ ಹೋಮಾಪ್ಯಾಯಿತ ಮೂರ್ತಯಃ. ಈ ಪಿತೃದೇವತೆಗಳು ನಾನು ಉಣಿಸಿದ ಋತ್ವಿಜರಲ್ಲಿ ನೆಲೆಸಿ ನಾನು ಕೊಟ್ಟಿರುವ ಯಥಾಶಕ್ತಿ ದ್ರವ್ಯಗಳಿಂದ ಅನ್ನ ವಿಶೇಷಗಳಿಂದ ಅವರು ತೃಪ್ತರಾಗಬೇಕು. ತೃಪ್ತರಾಗಿ ಈ ವಿಪ್ರದೇಹದಲ್ಲಿ ಸೇರಿರುವಂತಹ ಪಿತಾ ಪಿತಾಮಹಶ್ಚೈವ ತಥೈವ ಪ್ರಪಿತಾಮಹಃ ಮಮ ತೃಪ್ತಿಂ ಪ್ರಯಾಂತು, ನನಗೂ ಕೂಡ ಅವರು ಹಿತವನ್ನುಂಟು ಮಾಡಲಿ. ಈ ಯಜ್ಞದಲ್ಲಿ 3 ಆಹುತಿಗಳನ್ನ ಕೊಡುವ ಮೂಲಕ ಮತ್ತು ವಿಪ್ರದೇಹದಲ್ಲಿ ನೆಲೆಸಿದ ಈ ಪಿತೃದೇವತೆಗಳು ನಾವು ಕೊಟ್ಟ ಅನ್ನ ವಿಶೇಷಗಳಿಂದ ಸಂತೃಪ್ತರಾಗಿ ನಮ್ಮನ್ನ ಅನುಗ್ರಹಿಸಬೇಕು. ಯಾರೆಲ್ಲ ಪಿತಾ ಪಿತಾಮಹಶ್ಚೈವ ತಥೈವ ಪ್ರಪಿತಾಮಹ ತೃಪ್ತಿಂ ಪ್ರಯಾಂತು ಪಿಂಡೇನ ಮಯಾದತ್ತೇನ ಭೂತಲೆ. 3ನೇದ್ದು ಒಂದು ಅಗ್ನಿಯಲ್ಲಿ ಕೊಟ್ಟದ್ರಿಂದ ತೃಪ್ತರಾಗಬೇಕು, ಇನ್ನೊಂದು ವಿಪ್ರದೇಹದಲ್ಲಿ ಕೊಟ್ಟದ್ರಿಂದ ತೃಪ್ತರಾಗಬೇಕು, 3ನೇದು ಆಸ್ತರಣದಲ್ಲಿ ಅಂದ್ರೆ ದರ್ಭೆಯ ಆಸ್ತರಣದಲ್ಲಿ ತಿಲ ಹಾಕಿ ಅದರ ಮೇಲೆ ಇಟ್ಟಿರುವ 3 ಪಿಂಡಗಳ ವಿಶೇಷವಾದ ನಿವೇದನೆಯಿಂದ ಅವರು 3 ಜನರು ಕೂಡ ತೃಪ್ತರಾಗಬೇಕು. ತೃಪ್ತಿಂ ಪ್ರಯಾಂತು ಮೇ ಭಕ್ತ್ಯಾ ಮೈತತ್ ಸಮುದಾಹುತಂ, ನಾನು ಈ ವಿಶೇಷವಾದ ಯಜ್ಞವನ್ನ ಪಿತೃಯಜ್ಞವನ್ನೇನು ನಡೆಸಿದ್ದೇನೆ ಇದರಿಂದ ಅವರೆಲ್ಲ ಸಂತುಷ್ಟರಾಗಬೇಕು. ವಿಶ್ವೇಶ ದೇವ ಪರಮಾಂ ಪ್ರಯಾಂತು ತೃಪ್ತಿಂ ಪ್ರಯಾಂತು ಚ ಯಾತು ಧಾನಾಃ ಮಾತಾಮಹ ತೃಪ್ತಿಮುಪೈತ್ರ್ಯಸ್ತಸ್ಯ ತಥಾ ಪಿತಾ ತಸ್ಯ ಪಿತಾ ತತೋನ್ಯಃ. ಇನ್ನೊಂದು ಮಾತಾಮಹ, ತಾಯಿಯ ತಂದೆ. ಮಾತಾಮಹ, ಮಾತೃಪಿತಾಮಹ, ಮಾತೃಪ್ರಪಿತಾಮಹ. ತಾಯಿಯ ತಂದೆ, ತಾಯಿಯ ತಂದೆಯ ತಂದೆ ಮತ್ತು ಅವರ ತಂದೆ. ಇವರೆಲ್ಲರೂ ಕೂಡ ಅಂದ್ರೆ ಇದು ಶ್ರಾದ್ದ ಯಾರದ್ದು ಅನ್ನೋದ್ರ ಮೇಲೆ, ತಾಯಿಗೆ ಮಾಡಿದಾಗ ಅದು ಒಂದು, ತಂದೆಗೆ ಮಾಡಿದಾಗ ಅದು ಒಂದು. ಅದು ಬಿಟ್ಟು ವಿಶೇಷವಾದ ಕರ್ಮಾಂಗಗಳಲ್ಲಿ ಮಾತಾಮಹ, ಮಾತೃಪಿತಾಮಹ, ಮಾತೃಪ್ರಪಿತಾಮಹ ಅಂತ 3 ಜನರನ್ನ ಸ್ಮರಿಸಿ ಪ್ರಣಶ್ಯಂತು, ಅವರು
ನನ್ನ ಯಾತುಧಾನ ಅಂತಂದ್ರೆ ರಾಕ್ಷಸರು ಅಥವಾ ದುಷ್ಟ ಬುದ್ಧಿಯನ್ನ ಪ್ರಚೋದಿಸುವಂತಹ ದುಷ್ಟರು ನಮ್ಮ ದುಃಖವನ್ನೆಲ್ಲ ಪರಿಹರಿಸ್ಲಿ, ನಮ್ಮ ಯೋಚನೆಗಳನ್ನೆಲ್ಲ ಸಮೀಕರಿಸ್ಲಿ, ಅವರಿಗೆ ವಿಶೇಷವಾದ ತೃಪ್ತಿಗೆ ಕಾರಣವಾದಂತಹ ಈ ರಕ್ಷೋಘ್ನ ಸೂಕ್ತದಿಂದ ಅವರು ತೃಪ್ತರಾಗ್ಲಿ. ವಿಶ್ವೇಶ ದೇವ ಪರಮಾಂ ಪ್ರಯಾಂತು ತೃಪ್ತಿಂ ಪ್ರಣಶ್ಯಂತು ಜಯಾತು ಧಾನಾಹ. ಆಯ್ತಲ್ವಾ? ಯಜ್ಞೇಶ್ವರೋ ಹವ್ಯ ಸಮಸ್ತ ಕವ್ಯೋ ಭೋಕ್ತವ್ಯಯಾತ್ಮ ಹರಿರೀಶ್ವರೋತ್ರ ತತ್ಸನ್ನಿಧಾನಾತ್ ಅಪಯಾಂತು ಸದ್ಯ ರಕ್ಷಾಂಸ ಶೇಷಾಣಿ ಅಸುರಾಶ್ಚ ಸರ್ವೇ. ಈ ಯಜ್ಞೇಶ್ವರನಾದ ಭಗವಂತ ನಾವು ಕೊಟ್ಟಿರುವ ಹವ್ಯವನ್ನು ಸ್ವೀಕರಿಸಿ ಮತ್ತು ಈ ಕವ್ಯವನ್ನ ಸ್ವೀಕಾರ ಮಾಡುವುದರ ಮೂಲಕ ಅವ್ಯಯಾತ್ಮ, ಭೋಕ್ತಾವ್ಯಯಾತ್ಮ, ನಿಜವಾಗಿ ಈ ಯಜ್ಞದ ಭೋಕ್ತೃ ಅವನೇ. ಅವ್ಯಯಾತ್ಮ ಹರಿಹಿ, ವಿಕಾರಗೊಳ್ಳದಂತಹ ಹರಿಯು ಈಶ್ವರ ಒಡೆಯನಾಗಿದ್ದಾನೆ. ಈಶ್ವರ ಅತ್ರ ತತ್ಸನ್ನಿಧಾನಾತ್, ವಿಶ್ವದೇವತೆಗಳ ಸ್ಥಾನದಲ್ಲಿ ನಿಂತಿರುವ ಭಗವಂತನ ಈ ರೂಪ ಋತ್ವಿಜರಲ್ಲಿ ನೆಲೆಸಿದಂತಹ ಪಿತೃಗಳಲ್ಲಿ ನಿಂತು ನಮಗೆ ಸದ್ಯ ಕೂಡಲೇ ರಕ್ಷಾಂಸಿ ಅಪಯಾಂತು, ರಾಕ್ಷಸರ ಉಪಟಳ ದೂರವಾಗಲಿ, ಅಶೇಷವಾದ ಪುಣ್ಯ ಒದಗಲಿ. ಅಸುರರು ಕೂಡ, ಅಂದ್ರೆ ಅಸುರರು ಅಂತಂದ್ರೆ ಒಂದು ರೀತಿಯಲ್ಲಿ ಇಂದ್ರಿಯ ಭೋಗಗಳಲ್ಲಿ ಮುಳುಗಿಸುವಂತಹ ವ್ಯಕ್ತಿಗಳು ರಾಕ್ಷಸರು, ಅಸುರರು. ಇನ್ನೊಬ್ಬರನ್ನ ರಕ್ಷಾ ಅಂತ ಬೊಬ್ಬೆ ಹೊಡೆಯುವಂತೆ ಹಿಂಸೆ ಮಾಡುವ ಸ್ವಭಾವದವರು. ಅಂದ್ರೆ ಎರಡು ತರದವರು ಇರ್ತಾರೆ. ಕೆಲವರು ಯಾರಿಗೂ ಉಪದ್ರ ಮಾಡಲ್ಲ, ಆದ್ರೆ ಅವ್ರು ಸಿಕ್ಕಾಪಟ್ಟೆ ಭೋಗಿಗಳು. ಕೆಲವರು ಇನ್ನೊಬ್ರು ಭೋಗ ಮಾಡುದಿಲ್ಲ, ಆದ್ರೆ ಇನ್ನೊಬ್ಬರನ್ನ ಭೋಗ ಅನುಭವಿಸ್ಲಿಕ್ಕೆ ಬಿಡಲ್ಲ. ಈ ಇನ್ನೊಬ್ಬರನ್ನ ಭೋಗ ಅನುಭವಿಸ್ಲಿಕ್ಕೆ ಬಿಡದೇ ಇರುವಂತವ್ರು ರಾಕ್ಷಸರು. ಅದು ನಮ್ಮೊಳಗೆ ಸೇರಿಕೊಂಡ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುವಂತವ್ರು. ಇನ್ನೊಬ್ಬರ ಏಳಿಗೆಯನ್ನ ಕಂಡ್ರೆ ಆಗದೆ ಇರುವಂತವ್ರು. ಇನ್ನೊಬ್ಬರಿಗೆ ಏನಾದ್ರೂ ಒಳ್ಳೇದಾಯ್ತು ಅಂದ್ರೆ ಅದನ್ನ ಕಂಡು ಕರುಬುವವರು. ಇದು ನಮ್ಮೊಳಗೆ ನಿಂತು ರಾಕ್ಷಸರು ಮಾಡಿಸುವಂಥದ್ದು. ಇನ್ನೊಂದು, ನಾವು ಇನ್ನೊಬ್ಬರ ಏಳಿಗೆಯನ್ನ ಏನೂ ಯೋಚನೆ ಮಾಡಲ್ಲ, ನಾವು ಮಾತ್ರ ಸಿಕ್ಕಾಪಟ್ಟೆ ದುಂದು ವೆಚ್ಚ ಮಾಡಿ ಭೋಗದ ಬದುಕಿನಲ್ಲಿ ಇರಬೇಕು ಅಂತ ನಮ್ಮ ಮನಸ್ಸನ್ನ ಪ್ರೇರೇಪಿಸುವಂತಹ ಅಸುರರು ಒಂದಿಷ್ಟು ಜನ ಇದ್ದಾರೆ. ಅಸುರರು, ರಾಕ್ಷಸರು, ಈ ಇಬ್ರು ಕೂಡ ನಮ್ಮೊಳಗೆ ನಿಂತು ನಮ್ಮನ್ನ ಅತ್ಯಂತ ಹೆಚ್ಚು ಆಕ್ಷೇಪದಂತೆ ಬದುಕಲಿಕ್ಕೆ ತೊಂದರೆ ಆಗುವಂತೆ ಮಾಡುವಂಥವರನ್ನ ದಯವಿಟ್ಟು ಈ ಪಿತೃದೇವತೆಗಳು ದೂರ ಮಾಡಿ ನಮಗೆ ರಕ್ಷಣೆ ಕೊಡ್ಲಿ ಅಂತ ಅದರ ಪ್ರಾರ್ಥನೆ. ಮುಂದೆ ಹೋಗೋಣ. ಹ್ಮ್ 38. ತೃಪ್ತೆ ಶ್ವೇತೇಶು ವಿಕಿರೇತ್ ಅನ್ನಂ ವಿಪ್ರೇಶು ಭೂತಲೆ ದದ್ಯಾದಾಚಮನಾರ್ಥಾಯ ತೇಭ್ಯೋ ವಾರಿ ಸಕೃತ್. ತೃಪ್ತೇಶು ಏತೇಶು ವಿಕಿರೇತ್. ಆಯ್ತು, ಪಿತೃತರ್ಪಣ, ಇದು ಪಿಂಡ ಪ್ರದಾನ ಆಯ್ತು, ಋತ್ವಿಜರಲ್ಲಿ ಅನ್ನದಾನ ಆಯ್ತು, ಆಮೇಲೆ ಅಗ್ನಿಯಲ್ಲಿ ಆಹುತಿ ಕೊಟ್ಟಾಯ್ತು. ಇದು ಮೂರು ಆದ್ಮೇಲೆ ವಿಕಿರೇರ್ ಅಂದ್ರೆ ಅನ್ನದ ಹವಿಸ್ಸಿನ ಪಾತ್ರೆಯಲ್ಲಿ ಬಿಡಿ ಅನ್ನ ಒಂದಿಷ್ಟು ಇರುತ್ತೆ. ಅದನ್ನ ಪಿಂಡದ ಸುತ್ತ ಬೇರೆ ಬೇರೆ ಅಂದ್ರೆ ಅದು ಅಪಸವ್ಯ, ಎಡಕ್ಕೆ ಮಾಡಿಕೊಂಡು ಉಲ್ಟ ಪ್ರದಕ್ಷಿಣೆ. ಬೇರೆ ಕಡೆ ಎಲ್ಲ ನಾವು ಪ್ರದಕ್ಷಿಣೆ ಹಾಕಿದ್ರೆ ಈ ವಿಕಿರ ಅನ್ನವನ್ನ ಹಾಕುವಾಗ ಉಲ್ಟ ಪ್ರದಕ್ಷಿಣೆಯನ್ನು ಮಾಡಿ ದದ್ಯಾತ್ ಅವರಿಗೆ ವಿಕಿರೇತ್ ಅಂದ್ರೆ ಅದು ಇನ್ಯಾರಾದ್ರೂ ನಮ್ಗೆ ಗೊತ್ತಿಲ್ಲದೆ ನಮ್ಮ ಸಂಬಂಧಿಗಳು ನಮ್ಮಿಂದ ದೂರವಾಗಿದ್ರೆ ಅಂಥವ್ರನ್ನೆಲ್ಲ ಸ್ಮರಣೆ ಮಾಡಿ ಅವರಿಗೆಲ್ಲ ಸದ್ಗತಿಯನ್ನ ಕೋರಿ ಮಾಡುವಂಥದ್ದು. ಅಂದ್ರೆ ಯಾರಿಂದಲೂ ನಾವು ಉಪಕೃತರಾಗಿ ಪ್ರತ್ಯುಪಕಾರ ಮಾಡದೆ ದೂರ ಉಳಿಬಾರದು ಅನ್ನುವ ದೃಷ್ಟಿಯಿಂದ ಈ ಪ್ರಾರ್ಥನೆಯನ್ನು ಮಾಡುವಂಥದ್ದು ವಿಕಿರೇ. ಆಮೇಲೆ ವಿಪ್ರೇಶು ಭೂತಲೆ ಆಚಮನಂ ದದ್ಯಾತ್. ಋತ್ವಿಜರಿಗೆ ಮತ್ತೆ ಅವರ ಊಟ ಆಯ್ತು ಅಂತಂದ್ರಿಂದ ಅವ್ರ ಕೈ ತೊಳೆದು ಬಂದ್ರೆ ಆಚಮನಕ್ಕೆ ನೀರು ಕೊಡಬೇಕು. ಸಕ್ರತ್ ಪ್ರತ್ಯೇಕವಾಗಿ ಯಜಮಾನನೇ ಅವರ ಕೈಗೆ ನೀರು ಹಾಕಿ ಆಚಮನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡು. ಅವರೇ ಕೈಗೆ ನೀರು ಹಾಕೊಳ್ಳೋದಲ್ಲ, ಅವರನ್ನು ಒಂದು ಕಡೆ ಕೂಡಿಸಿ ಕೈಗೆ 3 ಬಾರಿ ನೀರು ಹಾಕಿ ಅವರಿಗೆ ಆಚಮನ ತೆಗೆದುಕೊಳ್ಳಿಕ್ಕೆ ಸಕೃತ್ ಪ್ರತ್ಯೇಕವಾಗಿ 2 ಬಾರಿ ಆಚಮನೆಯನ್ನ ಮಾಡುವುದಕ್ಕೆ ವ್ಯವಸ್ಥೆ ಮಾಡಬೇಕು. ಸುತೃಪ್ತೈಹಿ ತೈರನುಜ್ಞಾತಃ ಸರ್ವತ್
ಸರ್ವೇಣಾನ್ನೇನ ಭೂತಲೆ ಸತಿಲೇನ ತತಃ ಪಿಂಡಾನ್ ಸಮ್ಯಕ್ ದದ್ಯಾತ್ ಸುಸಮಾಹಿತಃ. ತೃಪ್ತರಾದವರ ಋತ್ವಿಜರ ಸಂತುಷ್ಟರಾಗಿದ್ದೇವೆ ಅನ್ನುವ ಮಾತನ್ನ ಕೇಳಿ ಉಳಿದ ಅನ್ನದಿಂದ ಎಳ್ಳಿನಿಂದ ಸೇರಿಕೊಂಡು ಸಲಿಲಂ ಪಿಂಡವನ್ನ ಕೊಟ್ಟಾದ ಮೇಲೆ ಎಳ್ಳು ನೀರು ಕೊಡುವುದು ಅಂತ ಹೇಳ್ತೇವಲ್ಲ, ತಿಲಾಂಜಲಿಯನ್ನು ಕೂಡ ಪಿತೃತೀರ್ಥೇನ ಸಲಿಲಂ ತಥೈವ ಸಲಿಲಾಂಜಲಿಂ ಮಾತಾಮಹೇಭ್ಯ ತೇನೈವ ಪಿಂಡಾನ್ ತೀರ್ಥೇನ ನಿರ್ವಪೇತ್. ಹಾಕಿರುವ ಪಿಂಡಕ್ಕೆ ಎಳ್ಳಿ ನೀರಿನಿಂದ ಅಭ್ಯಂಜಂತಾಂ ಪಿತರಃ ಅಭ್ಯಂಜಂತಾಂ ಪಿತಾಮಹಾಃ ಅಭ್ಯಂಜಂತಾಂ ಪ್ರಪಿತಾಮಹಾಃ ಅಂತ 3 ಸರ್ತಿ ಪಿಂಡದ ಮೇಲೆ 1, 2, 3 ಅಂತ ಕೆಳಗಿನಿಂದ ಮೇಲ್ಭಾಗಕ್ಕೆ ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ತಿಲಾಂಜಲಿಯನ್ನ ನೀಡಬೇಕು. ದಕ್ಷಿಣಾಗ್ರೇಷು ದರ್ಭೇಶು ದಕ್ಷಿಣಕ್ಕೆ ಮುಖ ಮಾಡಿದ ದರ್ಭೆಗಳಲ್ಲಿ ಪುಷ್ಪ ಧೂಪಾದಿ ಪೂಜಿತಂ ಪುಷ್ಪ ಧೂಪಗಳನ್ನ ಆ ಪಿಂಡಕ್ಕೆ ತೋರಿಸಿ ಸ್ವಪಿತ್ರೆ ಪ್ರಥಮಂ ಪಿಂಡಂ ದದ್ಯಾತ್ ಉಚ್ಚಿಷ್ಟ ಸನ್ನಿಧೌ. ಅವರು ಊಟ ಮಾಡಿದ ಸ್ವಲ್ಪ ದೂರದಲ್ಲಿ, ಅಂದ್ರೆ ಅದು ಒಂದೇ ಕೋಣೆಯಲ್ಲಿ ಆಗಿರ್ಬೇಕು ಅಂತ ಅರ್ಥ. ಅವರು ಅದು ಅಂದ್ರೆ ಅಲ್ಲಿ ಅದು ಮೈಲಿಗೆ ಪ್ರಶ್ನೆ ಅಲ್ಲ, ಪಿತೃಗಳೇ ಊಟ ಮಾಡಿದ್ದಾರೆ. ಇದು 3 ಕ್ರಮದಲ್ಲಿ ಅವರಿಗೆ ತೃಪ್ತಿಪಡಿಸುವಂತಹ ವಿಧಾನ. ಅದರ ಹತ್ತಿರದಲ್ಲಿ ಅಂದ್ರೆ ಎಂಜಿಲ್ ಗಿಂಜಿಲೆಲ್ಲ ಆಗುವ ಹಾಗೆ ಅಂತಲ್ಲ, ಅದು ಆ ಕೋಣೆಯ ಕೊನೆಯಲ್ಲಿ ಉಚ್ಚಿಷ್ಟ ಇರುತ್ತೆ. ಅದೇ ಗಮನ ಎದುರುಗಡೆ ಇಟ್ಟುಕೊಂಡು, ಅದು ಕಣ್ಣಿಗೆ ಕಾಣುವಂತೆ ಇರುವಂತಹ ಜಾಗದಲ್ಲಿ ಸನ್ನಿಧಿಯಲ್ಲಿ ಇದ್ದುಕೊಂಡು ಸ್ವಪಿತ್ರೆ ತನ್ನ ತಂದೆಗೆ ಮೊದಲ ಪಿಂಡವನ್ನ, ಅಂದ್ರೆ ಹಿಂದೆ ಪಿಂಡವನ್ನ ಕೊಡ್ಬೇಕು ಅಂತ ಹೇಳಿದ್ರು, ಹೇಗೆ ಕೊಡ್ಬೇಕು ಅನ್ನೋದನ್ನ ಕ್ರಮವಾಗಿ ಹೇಳ್ತಾ ಇದ್ದಾರೆ. ಮೊದಲು ತಂದೆಗೆ ಸ್ವಪಿತ್ರೆ ಪ್ರಥಮಂ ಪಿಂಡಂ ಪಿತಾಮಹಾಯ ಚೈವ ಅನ್ಯಂ, ಎರಡನೇ ಪಿಂಡವನ್ನ ಪಿತಾಮಹನಿಗೆ, ತತ್ಪಿತ್ರೆ ಚ ತಥಾಪರಂ, 3ನೇ ಪಿಂಡವನ್ನ ಪ್ರಪಿತಾಮಹರಿಗೆ ನೀಡುವ ಮೂಲಕ 3 ಪಿಂಡ ಪ್ರದಾನವನ್ನ ಮಾಡುವಂಥದ್ದು. ದರ್ಭ ಮೂಲೆ ಲೇಪ ಭುಜ ಪ್ರಣಯೇತ್ ಲೇಪ ಘರ್ಷಣೈ. ಇನ್ನೊಂದು ಲೇಪ ಪಿಂಡ ಅಂತ ಇರುತ್ತೆ. ಅಂದ್ರೆ ಈ ಅನ್ನ ಎಷ್ಟು ದೊಡ್ಡದು ಮಾಡಿರ್ತಾರೋ, ಒಂದು ತೆಂಗಿನಕಾಯಿ ಗಾತ್ರದ್ದು, ಅಂದ್ರೆ ಸಿಪ್ಪೆ ಸುಲಿದ ತೆಂಗಿನಕಾಯಿ ಗಾತ್ರದ್ದು ಪಿಂಡ ಆಗಿದ್ರೆ ಅದರ ಕಾಲು ಭಾಗದಷ್ಟು ಮತ್ತೊಂದು ಸಣ್ಣ ಪಿಂಡವನ್ನು ಮಾಡಿಟ್ಟುಕೊಂಡು ಅದಕ್ಕೆ ಲೇಪ ಪಿಂಡ ಅಂತ ಕರೀತಾರೆ. ದರ್ಭ ಮೂಲದಲ್ಲಿ ಅಂದ್ರೆ ಇಡೀ 3 ಪಿಂಡಗಳನ್ನ ನಾವು ಪ್ರದಾನ ಮಾಡಿ ಆದ್ಮೇಲೆ ಅದರ ಬುಡದಲ್ಲಿ, ಅಂದ್ರೆ ಪಿತೃಪಿಂಡದ ಪಾದದಲ್ಲಿ, ಅದರ ಬುಡದಲ್ಲಿ ಈ ಲೇಪ ಪಿಂಡವನ್ನ ಇಡುವಂಥದ್ದು. ದರ್ಭ ಮೂಲದಲ್ಲಿ ಪ್ರೀಣಯೇತ್ ಲೇಪ ದರ್ಶನೈ ಲೇಪ ಘರ್ಷಣೈ, ಲೇಪದ ಪಿಂಡ ಅದಕ್ಕೆ ತಾಗುವ ಹಾಗೆ ಪಿತೃಗಳನ್ನ ಸ್ಮರಿಸಿ ಆ ಪಿಂಡವನ್ನ ನೀಡಬೇಕು ದರ್ಭದ ಮೂಲದಲ್ಲಿ. ಸರಿ, ಮುಂದೋಗೋಣ. 42 ಆಯ್ತು. ಪಿಂಡೈಃ ಮಾತಾಮಹಾಂತದ್ವತ್ ಗಂಧಮಾಲ್ಯಾದಿ ಸಂಯುತೈಃ ಪೂಜಯಿತ್ವಾ ದ್ವಿಜಾಗ್ರ್ಯಾಣಾಂ ದದ್ಯಾದಾಚಮನಂ ತತಃ. ಇನ್ನು ಆ ಪಿತೃಪಿಂಡವನ್ನ ಕೊಟ್ಟ ಮೇಲೆ ಯಾರು ಅಲ್ಲಿ ಪಿತೃಪಿಂಡದಲ್ಲಿ ಆರಾಧ್ಯರೋ, ಪಿತೃಪಿತಾಮಹ ಪ್ರಪಿತಾಮಹನೋ, ಮಾತೃಪಿತಾಮಹ ಮಾತೃ ಪ್ರಪಿತಾಮಹನೋ, ಆ ಜನರನ್ನೆಲ್ಲ ನೆನೆಸಿಕೊಂಡು ಆ ಪಿಂಡಕ್ಕೆ ಗಂಧ, ಪುಷ್ಪ, ಮಾಲೆ, ಬಟ್ಟೆ ಇತ್ಯಾದಿಗಳನ್ನ ಸಮರ್ಪಣೆ ಮಾಡುವ ಕ್ರಮದಿಂದ ಪೂಜೆ ಇದೆ. ಆಮೇಲೆ ಅದನ್ನ ಪಿಂಡಕ್ಕೆ ಹಾಕಿದ್ಮೇಲೆ ಅದನ್ನ ತೆಗೆದು, ಅಂದ್ರೆ ಮಾಲೆ ಬಿಟ್ಟು ಬಟ್ಟೆಯನ್ನೆಲ್ಲ ಚೆನ್ನಾಗಿ ಅದಾಮೇಲೆ ಪೂಜೆ ಎಲ್ಲ ಮುಗಿದ ಮೇಲೆ ದ್ವಿಜಾಗ್ರ್ಯಾಣಾಂ ಆಚಮನಂ, ಮತ್ತೆ ಅವರಿಗೆ ಒಂದ್ಸರ್ತಿ ಅವರು ಆಚಮನೆ ಕೊಟ್ಟು ಕೂತಿದ್ದಾರೆ, ಅವ್ರು ಶ್ರಾದ್ದ ಮುಗಿಯೋ ತನಕ ಅಲ್ಲೇ ಕೂತಿರ್ತಾರೆ, ಅಂದ್ರೆ ಪಿಂಡ ಪ್ರದಾನ ಆಗೋ ತನಕ ಕೂತಿರ್ತಾರೆ. ಆಮೇಲೆ ಆಚಮನೆಯನ್ನ ಕೊಟ್ಟು ಪಿತೃಭ್ಯ ಪ್ರಥಮಂ ಭಕ್ತ್ಯ ತನ್ಮನಸ್ಕೋ ನರೇಶ್ವರ ಸುಸ್ವಧಾ ಇತ್ಯಾಶಿಷಾ ಯುಕ್ತಾಂ ದದ್ಯಾತ್ ಶಕ್ತ್ಯಾಚ ದಕ್ಷಿಣಾಂ ದತ್ವಾತ್ ದಕ್ಷಿಣಾಂ ತೇಭ್ಯೋ ವಾಚಯೇದ್ ವೈಶ್ವದೇವಿಕಾನ್. ದೈವಿಕವಾದ ಮಂತ್ರಗಳನ್ನ ಅವರ ಮೂಲಕ ಹೇಳಿಸಿ ಸುಸ್ವಧಾ ಅಂದ್ರೆ ಪಿಂಡ ಪ್ರದಾನ ಮಾಡುವಾಗ ಸ್ವಧಾ ಅಂತ ಹೇಳಿದಂತೆ ಋತುಜರಿಗೆ ದಕ್ಷಿಣೆಯನ್ನ ಕೊಟ್ಟು ಶಕ್ತ್ಯ ನಮ್ಮ ಯಥಾಶಕ್ತಿ, ನಮಗೆ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಕ್ತ್ಯ ಎಷ್ಟು ಸಾಧ್ಯವೋ ಅಷ್ಟು ದಕ್ಷಿಣೆಯನ್ನ ದತ್ವಾ ವಾಚಯೇತ್ ಅವರ ಕೈಯಿಂದ ವೈಶ್ವದೇವಿಕ ಮಂತ್ರಗಳನ್ನ ಆ ಪಿಂಡ ಪ್ರದಾನ ಆಗಿ ಅವರಿಗೆ
ತಿಲಾಂಜಲಿಯನ್ನು ಕೊಟ್ಟ ನಂತರ ಹೇಳಿಸ್ಬೇಕು. ಅಂದ್ರೆ ಇದು ಪಿಂಡ ಪ್ರದಾನ ಆಗುವಾಗ ಪಿತೃದೇವತೆಗಳಿಗೆ ಒಂದು ವಿಶಿಷ್ಟವಾದ ಸ್ತೋತ್ರದ ಕ್ರಮ. ಅಂದ್ರೆ ಅವರನ್ನ ಆವಾಹನೆ ಮಾಡಿ ತಂದು ಕೂಡಿಸಿ ಅವರಿಗೆ ಸ್ತೋತ್ರವನ್ನ ಮಾಡುವಂಥದ್ದು, ಭಗವನ್ನಾನುಸ್ಮರಣೆಯನ್ನ ಮಾಡಿಸುವಂಥದ್ದು, ಇಲ್ಲಿ ವೈಶ್ವದೇವಿಕ ಮಂತ್ರಗಳನ್ನ ಹೇಳುವುದಕ್ಕೆ ಆದೇಶ ಮಾಡಿದ್ರು. ಸರಿ, ಮುಂದೋಗೋಣ. ಪ್ರೀಯತಾಂ ಇಹ ಯೇ ವಿಶ್ವೇ ದೇವಾತ್ತೇನ ಇತೀರಯೇತ್. ಆ ವೈಶ್ವದೇವಿಕ ಸ್ತೋತ್ರಗಳನ್ನ ಮಂತ್ರಗಳ ಮೂಲಕ ಮಾಡಿ ಪ್ರೀಯತಾಂ ವಿಶ್ವೇ ದೇವತೆಗಳೆಲ್ಲರೂ ಕೂಡ ಪ್ರೀತರಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು ಪಿಂಡ ಪ್ರದಾನ ಮಾಡಿದ ಜಾಗದಲ್ಲಿ. ತಥೇತಿ ಚೋಕ್ತೈ ತೈರ್ವಿಪ್ರೈಹಿ ಪ್ರಾರ್ಥನೀಯಾಸ್ತತಾಶಿಷಃ. ಆಗ ಆ ಪಿತೃದೇವತಾ ಸ್ಥಾನದಲ್ಲಿ ಕೂತಿರುವಂತಹ ರುದ್ರರು ತಥಾ ಆಗಲಿ, ಪಿತೃದೇವತೆಗಳು ತೃಪ್ತರಾಗಲಿ ಅಂತ ಅವರು ಕೂಡ ಹೇಳ್ಬೇಕು. ಆಮೇಲೆ ಆ ವಿಪ್ರರನ್ನ ಪ್ರಾರ್ಥನೆ ಮಾಡಬೇಕು ಆಶೀರ್ವಾದದ ಮಂತ್ರಗಳ ಮೂಲಕ. ಈ ಮಾಡಿದ ಪಿತೃಯಜ್ಞದಿಂದ ನಮಗೆಲ್ಲ ಕ್ಷೇಮವಾಗಬೇಕು ಅಂತ ತಾವು ಆಶೀರ್ವದಿಸಬೇಕು ಅಂತ ಕೇಳಬೇಕು. ಪಶ್ಚಾತ್ ವಿಸರ್ಜಯೇತ್ ಪೂರ್ವಂ ವಿಸರ್ಜಯೇ ಪೂರ್ವಂ ಪೈತ್ರಾನ್ ಮಹೀಪತೆ. ಅವರಿಂದ ಒಪ್ಪಿಗೆಯನ್ನ ಪಡೆದ ನಂತರ ಆಶೀರ್ವಾದ ಮಂತ್ರ ಇತ್ಯಾದಿಗಳೆಲ್ಲ ಕೆಲವು ಶಾಸ್ತ್ರದಲ್ಲಿ ಕೆಲವು ಕ್ರಮಗಳಿವೆ. ಅದನ್ನೆಲ್ಲ ಮುಗಿಸಿ ಪಶ್ಚಾತ್ ಆ ಬಳಿಕ ವಿಸರ್ಜಯೇತ್, ಮೊದಲು ಹೇಗೆ ಹಾಕಿದ್ರು ಹಾಗೆ ಕ್ರಮದಲ್ಲಿ ಅದೇ ಕ್ರಮದಲ್ಲಿ ಪಿಂಡವನ್ನು ವಿಸರ್ಜನೆ ಮಾಡುವುದು ಕೂಡ ಹೇಳ್ತಾರೆ. ಮಾತಾಮಹಾನಾಂ ಅಪ್ಯೇವಂ ಸಹದೇವೈ ಕ್ರಮಸ್ಮೃತಃ. ಯಾವುದರ ಯಜ್ಞವನ್ನ, ಪಿತೃಯಜ್ಞ ತಂದೆ ಕಡೆದು ತಾಯಿ ಕಡೆದು ಯಾವುದು ಮಾಡುವುದಾದ್ರೂ ಕೂಡ ಇದೇ ಕ್ರಮವನ್ನ ಅನುಸರಿಸಬೇಕು. ಇಲ್ಲಿ ಒಂದನ್ನು ಹೇಳಿದ್ದಾರೆ, ಯಾವಾಗ್ಲೂ ಹೇಳಿದ್ದಾರೆ ಅಂದ್ರೆ ಉಳಿದದಕ್ಕಲ್ಲ, ಅದೇನೋ ಬೇರೆ ಇದೆ ಅಂತಲ್ಲ, ಎಲ್ಲದಕ್ಕೂ ಅದೇ ರೀತಿಯ ಕ್ರಮವನ್ನ ಸಹದೇವೈ ಕ್ರಮಸ್ಮೃತಃ, ದೇವತೆಗಳನ್ನ ಜೊತೆಗಿಟ್ಟುಕೊಂಡು ಈ ಮಾತೃ ಪಿತಾಮಹ ಪ್ರಪಿತಾಮಹ ಇತ್ಯಾದಿಗಳನ್ನೆಲ್ಲ 3 ಜಾಗಗಳಲ್ಲಿ ಚಿಂತಿಸುವುದೇನಿದೆ ಅದನ್ನ ಯಥಾಕ್ರಮ ಎಲ್ಲದಕ್ಕೂ ಒಂದೇ ತರ ಮಾಡಬೇಕು. ಭೋಜಯೇಚ್ಚ ಸ್ವಶಕ್ತ್ಯಾ ಚ ದಾನೇ ಚ ತದ್ವಿಸರ್ಜನೆ ಆಪಾದ ಶೌಚನಾತ್ ಪೂರ್ವಂ ಕುರ್ಯಾತ್ ದೇವ ದ್ವಿಜನ್ಮಸು. ಶಕ್ತಿ ಯುಕ್ತವಾಗಿ ಚೆನ್ನಾಗಿ ಊಟ ಬಡಿಸಿ, ಚೆನ್ನಾಗಿ ಅವರನ್ನ ತೃಪ್ತಿಪಡಿಸಿ, ಅನ್ನದಾನ ವಿತ್ತದಾನಗಳ ಮೂಲಕ ವಿಸರ್ಜನೆಯನ್ನು ಮಾಡಿದ ಬಳಿಕ ಅವರು ಆಪಾದ ಶೌಚಾತ್ ಪೂರ್ವಂ, ಪಾದವನ್ನ ಮತ್ತೆ ಅವರು ತೊಳ್ಕೊಳ್ಳಿಕ್ಕೋಸ್ಕರ ಬಚ್ಚಲಿಗೆ ಬರ್ತಾರೆ. ಅಂದ್ರೆ ಅಂಗಳದ ಎದುರುಗಡೆ ಒಂದು ಕಾಲು ತೊಳೆಯುವ ಜಾಗ ಇರುತ್ತೆ, ಅಲ್ಲಿಗೆ ಬರ್ತಾರೆ. ಅವರ ಕಾಲು ತೊಳೆದು ವಿಸರ್ಜನಂತೂ, ಅವ್ರದ್ದು ಕಾಲು ತೊಳೆದು ಈಚೆ ಬಂದ ಮೇಲೆ ವಿಸರ್ಜನಂತು ಪ್ರಥಮಂ ಪೈತ್ರಂ ಅತ ಮಹೇಶು ವೈ ವಿಸರ್ಜೆ ತ್ರೀತವಚಃ ಅರ್ಥಿತಾಸ್ತತಃ ನಿವರ್ತಯೇತ ಅಭ್ಯನುಜ್ಞಾತಃ ಆದ್ವಾರಂ ತಾನ್ ಅನುವ್ರಜೆ. ವಿಸರ್ಜನವನ್ನ ಮುಗಿಸಿ ಪೈತ್ರ ಪ್ರಪಿತಾಮಹರ ಕ್ರಮದಲ್ಲಿ ವಿಸರ್ಜನೆಯನ್ನ ಮಾಡಿ ಪ್ರೀತರಾದಂತಹ ಅವರಿಂದ ಒಳ್ಳೆಯ ಮಾತುಗಳನ್ನು ಮತ್ತೊಮ್ಮೆ ಅಭ್ಯರ್ಥಿತಾ ಕೇಳಿಕೊಂಡು ಅವರನ್ನ ಆದ್ವಾರಂ ಪೂರ ಹೊರಬಾಗಿಲಿನ ತನಕ ಅವರನ್ನ ಅನುವ್ರಜೇತ್, ಅಂದ್ರೆ ಅಲ್ಲಿ ತನಕ ಅವರನ್ನು ಬಿಟ್ಟು ಬರಬೇಕು. ದ್ವಾರ ಅಂತಂದ್ರೆ ಇವರು ಊರಿನ ಹೊರಬಾಗಿಲಲ್ಲ, ಇಲ್ಲಿ ಅವರು ಶ್ರಾದ್ದದ ಕ್ರಮದಲ್ಲಿ ಇರ್ತಾರೆ. ಆದ್ರಿಂದಾಗಿ ಮನೆಯ ಹೆಬ್ಬಾಗಿಲಿನ ತನಕ, ಅಂಗಳದ ಹೆಬ್ಬಾಗಿಲಿನ ತನಕ ಅವರನ್ನು ಬಿಡಬೇಕು. ತತಸ್ತು ವಿಶ್ವದೇವಾಖ್ಯಂ ಕುರ್ಯಾ ನಿತ್ಯ ಕ್ರಿಯಂ ಬುಧ ಭುಂಜೀಯಾಚ್ಚ ಸಮಂ ಪೂಜ್ಯ ಭೃತ್ಯ ಬಂಧುದಿರಾತ್ಮನಃ. ಯಜಮಾನ ಆಮೇಲೆ ತನ್ನ ಭೃತ್ಯ ಬಂಧುವರ್ಗವನ್ನ, ಭೃತ್ಯ ಅಂತಂದ್ರೆ ತನಗೆ ಸೇವಕರು, ಅವರನ್ನು ಅವತ್ತು ಕರೆದು ಊಟ ಹಾಕಬೇಕು. ಭೃತ್ಯ ಮತ್ತೆ ಬಂಧು, ಅವರನ್ನು ಮತ್ತೆ ಈ ಯಜ್ಞಕ್ಕೆ ಸಂಬಂಧಪಟ್ಟಂತೆ ಪಿತೃಯಜ್ಞಕ್ಕೆ ಅಧಿಕಾರಿಗಳು ಯಾರೋ ಅವರನ್ನೆಲ್ಲ, ಆತ್ಮನಃ ಬಂಧು, ಬೇರೆಯವರನ್ನೆಲ್ಲ ಕರೆದು ಊಟ ಹಾಕುದಲ್ಲ, ಕೇವಲ ತನಗೆ ಸೇವೆ ಮಾಡಿದ ಭೃತ್ಯ ಮತ್ತು ಬಂಧು ಇಷ್ಟು ಜನರನ್ನ ಸಮಂ ಪೂಜ್ಯ, ಚೆನ್ನಾಗಿ ಅವರನ್ನ ಗೌರವಿಸಿ ನಿತ್ಯ ಕ್ರಿಯೆಗಳನ್ನ, ವೈಶ್ವದೇವ ಯಜ್ಞ ಅಂತ ಇರುತ್ತೆ, ಅದರಿಂದ ಯಾರನ್ನಾದ್ರೂ ಮನೆಯ ಕರ್ತೃ ಬಿಟ್ಟು ಉಳಿದವರು ಯಾರಾದ್ರೂ ಕೂಡ ವೈಶ್ವದೇವ ಕ್ರಿಯೆಯನ್ನ ಮುಗಿಸಿ, ಅಂದ್ರೆ ಅಗ್ನಿಯಲ್ಲಿ ಆಹುತಿಯನ್ನು ಕೊಡದೆ, ಅಗ್ನಿಯನ್ನ ಸ್ಮರಣೆ ಮಾಡಿ ಆಹುತಿ ಕೊಡದೆ ಊಟ ಮಾಡಬಾರ್ದು ಅಂತ ಕ್ರಮ. ಗೋಗ್ರಾಸ ಕೊಡದೆ ಊಟ ಮಾಡಬಾರ್ದು, ವೈಶ್ವದೇವ ಯಜ್ಞ ಮಾಡದೆ ಊಟ ಮಾಡಬಾರ್ದು, ದೇವರಿಗೆ ನೈವೇದ್ಯ ಆಗದೆ ಊಟ ಮಾಡಬಾರ್ದು, ಹೀಗೆ ಕೆಲವು ನಿಯಮಗಳಿವೆ.
ಆ ನಿಯಮಗಳಂತೆ ಬುಧನಾದವನು ಕ್ರಮವಾಗಿ ಭಗವಂತನಿಗೆ ಭುಂಜೀಯಾಚ್ಚ ಆ ನಂತರ ಬಂಧುಗಳಿಗೆಲ್ಲ ಉಣಿಸಿ ಕೊನೆಗೆ ತಾನು ಕೂಡ ಮತ್ತೆ ಊಟ ಮಾಡುವಂತ ಪ್ರಸಂಗವನ್ನು ಹೇಳ್ತಾರೆ. ಮತ್ತೆ ಮುಂದಿನ ಚಿಂತನೆಯನ್ನು ನಾಳೆ ಇಲ್ಲ, ನಾಳಿದ್ದು ಆ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.